ಇರೋ ಬೋರ್ವೆಲ್ ಬತ್ತಿ ಹೋಗಿದೆ. ಬಿಬಿಎಂಪಿ ಜಲಮಂಡಳಿ ಅತ್ತ ತಲೆ ಹಾಕ್ತಾ ಇಲ್ಲ. ಹೀಗಾಗಿ ಆ ಏರಿಯಾದ ಜನ ಹೈರಾಣಾಗಿದ್ದಾರೆ. ನೀರಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೀರಿಲ್ಲ ಅನ್ನೋ TV9 ಅಭಿಯಾನದಲ್ಲಿ ಆರ್ಆರ್ ನಗರದ ಜಲ ಸಂಕಷ್ಟವನ್ನ ತೋರಿಸ್ತೀವಿ ನೋಡಿ. ಸಿಲಿಕಾನ್ ಸಿಟಿಯ ಯಾವುದೇ ಮೂಲೆಗೆ ಎಂಟ್ರಿ ಕೊಟ್ಟರು ನೀರಿಲ್ಲ ಅನ್ನೋ ಮಾತೆ ಕೇಳಿ ಬರ್ತಿದೆ. ಬೇಸಿಗೆ ಆರಂಭದಲ್ಲಿ ಬೆಂದ ಕಾಳೂರಿನ ಜನರು ಬೆಂದು ಹೋಗ್ತಿದ್ದು ಎಲ್ಲೆಡೆ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬೀದಿಗಳಲ್ಲಿ ನಲ್ಲಿ ನೀರು ಬಾರದೆ ಜನ ಪರದಾಡ್ತಿದ್ದಾರೆ. ನೀರಿಲ್ಲ ಅನ್ನೋ TV9 ಅಭಿಯಾನದಲ್ಲಿ ಆರ್ಆರ್ ನಗರ ಜಲಕ್ಷಾಮ ಅನಾವರಣಗೊಂಡಿದೆ. ಸಿಲಿಕಾನ್ ಸಿಟಿಯ ಯಾವುದೇ ಮೂಲೆಗೆ ಎಂಟ್ರಿ ಕೊಟ್ಟರು ನೀರಿಲ್ಲ ಅನ್ನೋ ಮಾತೆ ಕೇಳಿ ಬರ್ತಿದೆ. ಬೇಸಿಗೆ ಆರಂಭದಲ್ಲಿ ಬೆಂದ ಕಾಳೂರಿನ ಜನರು ಬೆಂದು ಹೋಗ್ತಿದ್ದು ಎಲ್ಲೆಡೆ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬೀದಿಗಳಲ್ಲಿ ನಲ್ಲಿ ನೀರು ಬಾರದೆ ಜನ ಪರದಾಡ್ತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಕುಡಿಯೋಕೋ ನೀರಿಲ್ಲದೆ ಗೋಳಾಟ. ಆರ್ಆರ್ ನಗರ BDA ಅಪಾರ್ಟ್ಮೆಂಟ್ ನಿವಾಸಿಗಳ ಪರದಾಟ. ಬೆಂಗಳೂರಿನ ಕುಬೇರ ಮೂಲೆಯಲ್ಲಿರೋ ಕಾರಣಕ್ಕೆ ಆರ್ಆರ್ ನಗರದಲ್ಲಿ ಜನಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಎಲ್ಲರಿಗೂ ಇದೇ ಏರಿಯಾ ಅಚ್ಚುಮೆಚ್ಚು. ಆದ್ರೀಗ ಬೇಸಿಗೆಗೂ ಮುನ್ನವೇ ಸೃಷ್ಟಿಯಾದ ಜಲಕ್ಷಾಮದಿಂದಾಗಿ ರಾಜರಾಜೇಶ್ವರಿ ನಗರ ನಿವಾಸಿಗಳು ಹೈರಾಣಾಗಿದ್ದಾರೆ. BDA ಅಪಾರ್ಟ್ಮೆಂಟ್ ನ ನಿವಾಸಿಗಳು ನೀರಿಲ್ಲದೆ ನಲುಗಿ ಹೋಗಿದ್ದಾರೆ. ಇರೋ ಒಂದು ಬೋರ್ವೆಲ್ ಕೂಡ ಬತ್ತಿ ಹೋಗಿದ್ದು ಜೀವ ಜಲಕ್ಕಾಗಿ ಪರದಾಡ್ತಿದ್ದಾರೆ. ನಾವು ವರ್ಕ್ ಮಾಡೋರು ಬೆಳಗ್ಗೆ ಬೇಗ 4 ಗಂಟೆಗೆ ಎದ್ದೇಳು 6 ಗಂಟೆವರೆಗೆಲ್ಲ ಮನೆಗೆ ಬಿಟ್ಟು ಹೊರಡ್ತೀವಿ. ನೀರಂತೂ ತುಂಬ ಇಲ್ಲ. ಆಮೇಲೆ ಮಧ್ಯಾಹ್ನ ಬಿಡ್ತಾರೆ ನೀರು, ನಮ್ಗೆ ನೀರು ಸಿಗಲ್ಲ. ನೈಟ್ ಬರೋದು 7:30 8 ಗಂಟೆ ಆಗುತ್ತೆ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ನೀರಿಗೆ ನಾವು ಕೆಲಸ ರಜಾ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಏನು ಅಂತ ಹೇಳೋಕ್ಕಾಗಲ್ಲ ಸರ್. ತುಂಬ ಸಮಸ್ಯೆ ಅಂತ ಇದೆ. ಕಳೆದ 10 ವರ್ಷಗಳಿಂದ ಇದೇ ಅಪಾರ್ಟ್ಮೆಂಟ್ ನಲ್ಲಿರೋ 192 ಮನೆಗಳಲ್ಲಿ ಸುಮಾರು 700ಕ್ಕೂ ಹೆಚ್ಚು ಜನರು ವಾಸ ಮಾಡ್ತಿದ್ದಾರೆ. ಇತ್ತ BDA ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಬಿಬಿಎಂಪಿ ಜಲಮಂಡಳಿ ಕೂಡ ಇತ್ತ ತಿರುಗಿಯೂ ನೋಡ್ತಿಲ್ಲ. ಹಾಸ್ಟೆಲ್ನಲ್ಲಿ ನೀರು ಬಳಕೆಯಿಂದ ವಿದ್ಯಾರ್ಥಿಗಳಿಗೆ ಚರ್ಮರೋಗ. ಕೋಲಾರ ಜಿಲ್ಲೆಯ KGF ತಾಲೂಕಿನ ಸ್ವಾಮಿನಾಥಪುರ ಬಳಿ ಇರುವ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ಕಾಲೇಜು ವಿದ್ಯಾರ್ಥಿ ನಿಲಯದ ಸಂಕಷ್ಟ ಹೇಳತೀರದಾಗಿದೆ. ಇಲ್ಲಿರೋ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿರುವ ಟ್ಯಾಂಕ್ ನೀರನ್ನ ಬಳಸಿದ ಬಳಿಕ ಚರ್ಮ ರೋಗಗಳು ಕಾಣಿಸಿಕೊಳ್ತಿವೆ. ಬಳಸುವ ಟ್ಯಾಂಕ್ ನೀರು ಕೊಳಕಾಗಿದ್ದು ಈ ನೀರನ್ನ ಬಳಸುವ ವಿದ್ಯಾರ್ಥಿಗಳಲ್ಲಿ ಚರ್ಮ ರೋಗಗಳು ಕಾಣಿಸಿಕೊಳ್ತಿದ್ದು ಆಕ್ರೋಶ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್ TV9.